ಮಂಡ್ಯ ಜಿಲ್ಲೆಯ ಮಧೂರು ತಾಲೂಕಿನ ಕೆಎಂ ದೊಡ್ಡಿ ಸಮೀಪದ ಕೊಳಗೇರಿಯಲ್ಲಿ 16 ಕೋಟಿ ವೆಚ್ಚದ 66/11 ಕೆವಿ ವಿದ್ಯುತ್ ಉಪಕೇಂದ್ರ ನಿರ್ಮಾಣ ಕಾಮಗಾರಿಗೆ ಶಾಸಕ ಕದಲೂರು ಉದಯ್ ಭೂಮಿ ಪೂಜೆ ನೆರವೇರಿಸಿ ಚಾಲನೆ ನೀಡಿದ್ರು. ಬಳಿಕ ಮಾತನಾಡಿದ ಅವರು, ಈ ವಿದ್ಯುತ್ ಉಪಕೇಂದ್ರ ನಿರ್ಮಾಣದಿಂದಾಗಿ ಕೊಳಗೆರೆ, ಕೊಕ್ಕರೆಬೆಳ್ಳೂರು, ಬನ್ನಹಳ್ಳಿ, ಬಸವಗೌಡನ ದೊಡ್ಡಿ, ಹುಲಿಕೆರೆ, ಅರೆಕಲ್ಲು ದೊಡ್ಡಿ, ಚುಂಚನಗನಹಳ್ಳಿ, ಗೊಲ್ಲರದೊಡ್ಡಿ, ಅಂಕೇಗೌಡನ ದೊಡ್ಡಿ, ಹೊಸದೊಡ್ಡಿ ಸೇರಿದಂತೆ ಹಲವು ಗ್ರಾಮಗಳಿಗೆ ಗುಣಮಟ್ಟದ ವಿದ್ಯುತ್ ಪೂರೈಕೆ ದೊರೆಯಲಿದೆ ಎಂದು ತಿಳಿಸಿದರು. ಈ ಭಾಗದ ರೈತರು ಹಲವು ವರ್ಷಗಳಿಂದ ನೀರಿನ ಕೊರತೆ ಹಾಗೂ ವಿದ್ಯುತ್ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಈ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಕಲ್ಪಿಸುವ ಉದ್ದೇಶದಿಂದಲೇ 16 ಕೋಟಿ ವೆಚ್ಚದಲ್ಲಿ ವಿದ್ಯುತ್ ಉಪಕೇಂದ್ರ ನಿರ್ಮಿಸಲಾಗ್ತಾ ಇದೆ. ಇದರ ಮೂಲಕ ರೈತರ ಪಂಪ್ಸೆಟ್ಗಳಿಗೆ ನಿರಂತರ ವಿದ್ಯುತ್ ಪೂರೈಕೆಯಾಗಲಿದ್ದು ವಿದ್ಯುತ್ ವ್ಯತ್ಯಯವೂ ಕಡಿಮೆಯಾಗಲಿದೆ ಎಂದು ತಿಳಿಸಿದರು. ಶೀಘ್ರದಲ್ಲೇ ಉದ್ಘಾಟನೆಯಾಗಲಿರುವ ಬನ್ನಹಳ್ಳಿ ಏತ ನೀರಾವರಿ ಯೋಜನೆಗೂ ಈ ಉಪಕೇಂದ್ರ ನೆರವಾಗಲಿದೆ. ಇದರ ಪರಿಣಾಮವಾಗಿ 16 ಗ್ರಾಮಗಳ ಕೆರೆಗಳನ್ನು ತುಂಬಿಸಲು ಅನುಕೂಲವಾಗಲಿದ್ದು ರೈತರಿಗೆ ಕೃಷಿಗೆ ಅಗತ್ಯವಾದ ನೀರು ದೊರೆಯುವುದರ ಜೊತೆಗೆ ಅಂತರ್ಜಲ ಮಟ್ಟವೂ ಹೆಚ್ಚಾಗಲಿದೆ ಎಂದು ಅವರು ತಿಳಿಸಿದರು. ಮುಂದಿನ ವರ್ಷ ಮದ್ದೂರು ಸಮೀಪ ನಿರ್ಮಾಣವಾಗ್ತಾ ಇರುವ 220 ಕೆವಿ ವಿದ್ಯುತ್ ವಿತರಣಾ ಕೇಂದ್ರದ ಕಾಮಗಾರಿ ಪೂರ್ಣಗೊಳ್ಳಲಿದ್ದು ಅದೇ ವೇಳೆಗೆ ಈ 66/11 ಕೆವಿ ವಿದ್ಯುತ್ ಉಪಕೇಂದ್ರವು ಕಾರ್ಯಾರಂಭ ಮಾಡಲಿದೆ. ಇದರಿಂದ ಮುಂದಿನ ವರ್ಷದ ಈ ಭಾಗದ ಜನರಿಗೆ ವಿದ್ಯುತ್ ಹಾಗೂ ನೀರಾವರಿ ಕ್ಷೇತ್ರದಲ್ಲಿ ಶಾಶ್ವತ ನೆಮ್ಮದಿ ಸಿಗಲಿದೆ ಎಂದು ಶಾಸಕ ಉದಯ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಯಾರು ನಂಬಿಕೆನ ನಾವು ಹುಸಿ ಮಾಡಲ್ಲ. ಎಲ್ಲ ರಸ್ತೆ ಚರಂಡಿ ಸೇರಿದಂಗೆ ಕುಡಿಯುವ ನೀರಿನ ವ್ಯವಸ್ಥೆಯಿಂದ ಹಿಡಿದು ಎಲ್ಲ ಅಭಿವೃದ್ಧಿ ಕಾರ್ಯಗಳನ್ನ ನಾವು ಮಾಡ್ತೇವೆ. ಆ ವಿಶ್ವಾಸ ನೀವು ಇಟ್ಕೊಳ್ಳಿ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹೀಗೆ ಇದ್ರೆ ನಾವು ಇನ್ನೂ ಏನ್ ಬೇಕಾದ್ರೂ ಸಾಧನೆಯನ್ನ ಮಾಡ್ತೇವೆ. ಹೊಸದಾಗಿ ಮುಖ್ಯಮಂತ್ರಿ ಆಗಿದ್ದಾರೆ. ಅವ್ರಿಗೆ ಪ್ರಾರಂಭದಲ್ಲೇ ಜನಮನ್ನಣೆ ಹೆಚ್ಚಿನದಾಗಿ ಸಿಗ್ತಾ ಇದೆ. ಆ ಜನರು ಮತ್ತೊಮ್ಮೆ ಈ ಸರ್ಕಾರವನ್ನು ಆಯ್ಕೆ ಮಾಡ್ತಾರೆ ಅನ್ನುವಂತ ವಿಶ್ವಾಸ ಬಹಳಷ್ಟು ಹೆಚ್ಚಾಗಿದೆ. ಮತ್ತೊಮ್ಮೆ ನಾಳೆ ಕಾಂಗ್ರೆಸ್ ಸರ್ಕಾರ 28ಕ್ಕೂ ನಾವು ಸ್ಥಾಪನೆಯನ್ನ ಮಾಡ್ತೇವೆ. ನಮ್ಮ ರೈತರಿಗೆ, ಈ ಬಡವರಿಗೆ ಮತ್ತೆ ನಿರುದ್ಯೋಗ ಯುವಕರಿಗೆ ಏನು ಉದ್ಯೋಗ ಕೊಡುವುದರಿಂದ ನಮ್ಮ ರೈತರ ಸಮಸ್ಯೆನ ಸಂಪೂರ್ಣವಾಗಿ ನಾವು ಮಾಡ್ಲಿಕ್ಕೆ ಇದು ಸಹಕಾರಿಯಾಗ್ತದೆ. ನಾವು ಮಾಡೇ ತಿಳ್ತೀವಿ ಅಂತ ಹೇಳ್ತಾ ಮಾಡಿದ್ದಾರೆ. ಯಾರ ನಂಬಿಕೆನ ನಾವು ಹುಸಿ ಮಾಡಲ್ಲ. ಅವರ ನಿರೀಕ್ಷೆ ಮೀರಿ ನಾವು ಕೆಲಸ ಮಾಡ್ತೀವಿ. ಆದ್ರೂ ಒಂದಷ್ಟು ಜನರಿಗೆ ಆತರ ಇನ್ನ ನಮ್ಮೂರಿಗಾಗಿಲ್ಲ, ಇನ್ನ ಆ ರೋಡ್ ಆಗಿಲ್ಲ, ಇನ್ನ ಇದಾಗಿಲ್ಲ ಅಂತಾರೆ. ಅಷ್ಟು ವೇಗವಾಗಿ ಇಷ್ಟೊಂದು ಕೆಲಸ ಬಂದಿರೋದು ನಮ್ಮ ಪುಣ್ಯ. ಆದ್ರೆ ಏನು ಬೇರೆ ಇದನ್ನ ಬಿಡ್ತೀವಿ ಅಂತಲ್ಲ, ಇನ್ನೂ ಕೂಡ ನಮಗೆ ಸಮಯ ಇದೆ. ಆ ಸಮಯದಲ್ಲಿ ನಾವು ಇನ್ನೂ ಹೆಚ್ಚು ಅನುದಾನ ತಂದು ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲ ರಸ್ತೆ ಚರಂಡಿ ಸೇರಿದಂಗೆ ಕುಡಿಯುವ ನೀರಿನ ವ್ಯವಸ್ಥೆಯಿಂದ ಹಿಡಿದು ಎಲ್ಲ ಅಭಿವೃದ್ಧಿ ಕಾರ್ಯಗಳನ್ನ ನಾವು ಮಾಡ್ತೇವೆ. ಆ ವಿಶ್ವಾಸ ನೀವು ಇಟ್ಕೊಳ್ಳಿ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹೀಗೆ ಇದ್ರೆ ನಾವು ಇನ್ನೂ ಏನ್ ಬೇಕಾದ್ರೂ ಸಾಧ್ಯ